ಮೊಟ್ಟೆ ಕೂತ್ಕೊಂಡ್ರ ಕೋಳಿಗಳು ಬರ್ಡೇ ನಮಗೆಲ್ಲ ಕೂತಿರ್ತವೆ ಅಂದ್ರೆ ಕೆಲವು ಕೋಳಿಗಳು ಹೆಂಗಪ್ಪ ಅಂತಂದ್ರೆ ನಾಟಿ ಕೋಳಿಗಳಲ್ಲಿ ಮೊಟ್ಟೆ ಬಂದ್ರೆ ಒಂದೇ ಸಲ ಬಂದ್ಬಿಡೋದು, ಕಾವು ಬಂದ್ರೆ ಒಂದೇ ಸಲ ಬಂದ್ಬಿಡೋದು. ಇಲ್ಲಿ ಕೂತಿರೋ ಬಡ್ಡಿ ಮಾವನ್ ಕೋಳಿ ಎಲ್ಲ ಕಾವು ಬಂದಿರೋದು ಅಂದ್ರೆ ಇನ್ನ ಮೊಟ್ಟೆ ಬಂದ್ರು ಇದೇ ತರ ಕೂತ್ಕೊಳ್ಳೋದಲ್ಮಣ ಅಂತ ತುಂಬಾ ಜನ ಕೇಳ್ಬೋದು. ಅಂದ್ರೆ ಮೊಟ್ಟೆ ಬಂದ್ರೆ ಏನಪ್ಪಾ ಅಂತಂದ್ರೆ ಇಡೀ ದಿನ ಪೂರ್ತಿ ಕೂತ್ಕೊಳ್ಳೋದಿಲ್ಲ, 1 ಅವರ್ ಇಲ್ಲ 1 ಗಂಟೆ ಟೈಮು ಇಲ್ಲ 1 ಗಂಟೆ ಟೈಮ್ ಒಳಗಡೆ ಕದ್ರಣ 1 ಗಂಟೆ ಟೈಮ್ ಮೇಲ್ಗಡೆ ಅವತ್ತು ಕೂತ್ಕೊಳ್ಳೋದಿಲ್ಲ. ಅಲ್ಲಿ ಮೊಟ್ಟೆ ಹರಿಸ್ತಾ ಇರೋದು ಕೋಳಿ ಅಂದ್ರೆ ಅಲ್ಲಿ ಕಾಣಿಸ್ತಾ ಇದಲ್ಲ ಬಡ್ಡಿ ಇದೊಂದು ಮೊಟ್ಟೆ ಹರಿಸ್ತಾ ಇರೋದು. ಕಾವು ಕೂತ್ಕೊಂಡ್ರೆ ಇಷ್ಟು ಬೇಗ ಕೂತ್ಕೊಬಿಡ್ತವೆ. ಈಗ ಎದೋಳ್ಸೋದು ಎಷ್ಟು ಕಷ್ಟ ಅಂತಂದ್ರೆ ಹೋಗ್ಬಿಟ್ಟು ನೀವು ಎದೋಳ್ಸಕ್ಕೆ ಐಕ್ಲ. ಈಗ ಮೊಟ್ಟೆ ಕೂತಿರೋ ಕೋಳಿಗಳಾದ್ರೆ ಒಂದೇ ಸಲ ಎದ್ದೋದ್ರೆ ಎದೋಳ್ಬಿಡ್ತವೆ. ಅಂದ್ರೆ ಇವಾಗ ಹಂಗಲ್ಲ, ಆ ಮೊಟ್ಟೆ ತಡಗ್ತಾ ಇರೋದಲ್ಲಿ ಕಾಣಿಸ್ತಾ ಇದಲ್ಲ ಬಡ್ಡಿ ಇದೊಂದು ಜೋಳು ತಡಗ್ತಾ ಇರೋದಲ್ಲ, ಮೊಟ್ಟೆಗಳಿಕ್ಕಿಲ್ಲ ಅಲ್ಲಿ. ಅಂದ್ರೆ ನನಗೀಗ ಮೊಟ್ಟೆಗಳು ಸಾಲ್ತಾ ಇರೋದಿಲ್ಲ. ಈಗ ಹೋಗ್ಬಿಟ್ಟು ಅವ್ನು ಮೊಟ್ಟೆ ಇಕ್ಕಾಗೋದಿಲ್ಲ. ಅಣ್ಣ ನೀನು ಹೆಂಗಣ್ಣ ಮರಿ ತೆಗಿಸ್ತೀಯ ಅಂದರೆ ಹಿಂಗೆ ಇವ್ರಲ್ಲಿ ನೋಡ್ರಪ್ಪ. ಈಗ 4 ಕೋಳಿ ಇಲ್ಲ, ಇಲ್ಲೊಂದು ಕೋಳಿಯಾ, ಇಲ್ಲೊಂದು ಕೋಳಿ ಕೂತೋದಿಲ್ಲಿ ಸೌಂಡ್ ಮಾಡ್ತದಲ್ಲ, ಇದೊಂದು ಕೋಳಿಯಾ, ಆಮೇಲೆ ಅಲ್ಲೇ ಯಾವುದೋ ಹೊರಗಡೆ ಹೋಗೋದೆ ಇದೆಲ್ಲಿ ಅಲ್ಲಿ ಅಲ್ಲೊಂದಾ, ಇನ್ನು ಅಲ್ಲೊಂದು ಕೋಳಿ ಕಾವ್ಗ. ಇವೆಲ್ಲ ಕಾವು ಕೂತಿರೋ ಕೋಳಿಗಳು ಜಾಗ ಹುಡುಕ್ತಾರವು. ಇಲ್ಲೆಲ್ಲ ಆದಮೇಲೆ ಇಲ್ಲೊಂದೆರಡು ಇರ್ತಿದ್ದೋ, ಇವತ್ತೆಲ್ಲ ಇಲ್ಲ, ಇವತ್ತು ಆಚೆ ಕೊಟ್ಟೋಗೈತೆ. ಇವತ್ತು ಅಲ್ಲಿಲ್ಲ, ಇಲ್ಲಿ ಇವು ಟೋಟಲಾಗಿ ಇವೆಲ್ಲ ಮೊಟ್ಟೆ ಇಕ್ಕಕ್ಕೆ ಬಂದಿರೋ ಕೋಳಿಗಳಿಗೆ. ಬಡ್ಡೆ ನಾವು ಹಿಂಗೆ ಮೊಟ್ಟೆ ಕಾವು ಕೂತಿರೋ ಕೋಳಿಗಳಿವೆ, ಮೊಟ್ಟೆ ಕೂತಿರೋ ಕೋಳಿಗಳಿವೆ. ಇದು ಅಲ್ಲೇ ಕಾವು ಕೂತಿರೋ ಕೋಳಿ ಇದು ನೋಡ್ರಿ ಇಲ್ಲಿ. ಈ ಥರದಲ್ಲೆಲ್ಲ ಮೊಟ್ಟೆ ಇಕ್ಕೋ ಕೋಳಿಗಳು ಹಿಂಗೋಗಿ ಕೂತಿರೋದು ಮತ್ತು ಕಾವು ಕೂತ್ಕೊಳ್ಳೋ ಕೋಳಿಗಳು ಎಲ್ಲ ಒಂದೇ ಸಲ ಬಂದರೆ, ಬರಲಿಲ್ಲ ಅಂದರೆ ಒಂದು ಬರೀಕಿಲ್ಲ. ಬಂದರೆ ಈ ಥರ ನಾಟಿ ಕೋಳಿಗಳು ಚಾಲೆ ಇಷ್ಟು ತಿಂಗಳಲ್ಲಿ ಇಕ್ಕದೆ 25 ಮೊಟ್ಟೆ ಒಳಗೆ, 25 ಮೊಟ್ಟೆ ಮೇಲಂತೂ ಯಾವುದೇ ಕಾರಣಕ್ಕೂ ಇಕ್ಕೋದಿಲ್ಲ. ಇನ್ನು ಮಿಕ್ಕೋದು 10-15 ದಿನ ಕಾವಿಗೆ ಹೊರತು ಇನ್ನು ಯಾವತ್ತೂ ಕಾವು ಬಿಟ್ಟು ಆಚೆ ಬರೀಕಿಲ್ಲ. ಇನ್ನು ಇವೆಲ್ಲ ಹಿಂಗೆ ಕೂತಿರೋದು ಅಷ್ಟೇ. ಇಕ್ಕದ ಕೆಲವು ಮೊಟ್ಟೆಗಳಲ್ಲಿ ಈ ಥರ ಮಾಡೋದು. ಅಲ್ಲಿ ನನ್ನ ಮಗನ ಚೆಂಗ್ಳು ಕೆಲ್ಸ ಬಾ ಮೊಟ್ಟೆ ಇಕ್ಕಿಲ್ಲ ಅಂದ್ಬಿಟ್ಟು ಆ ಕೋಳಿಗೆ ಹೋಗಿ ಕಚ್ಚಕ್ಕೆ ಹೋಗೋದೆ ಬಡ್ಡಿ ಏನೊಂದು. ಇಕ್ಕಿದ ಮೊಟ್ಟೆ ಎತ್ಕೊಳ್ಳೋದೇನು ಅಷ್ಟು ಸುಲಭವಾದ ಕೆಲಸ ಅಲ್ಲ ಅಂತಂದ್ರೆ ಕೋಳಿಗಳೇ ಕಚ್ಚಾಕೆಲ್ಲ ಬಂದ್ಬಿಡ್ತಾವೆ ಒಂದೊಂದು ಟೈಮು. ಅಂದ್ರೆ ಮೊಟ್ಟೆಗಳು ಎತ್ಕೊಳ್ಲಾರ್ದಂಗೆ. ಈಗ ನೋಡ್ರಿ ಇದ ಹೆಂಗೆ ಆಲೆ ಗೊರ್ರ ಅಂತ ಇರೋದು ಮೊಟ್ಟೆ ಎತ್ಕೊಳ್ಳೋಕ್ಕೆ. ಈಗ ಆಲೆ ಮೊಟ್ಟೆ ಇಕ್ಕಿ ಕೂತಿರೋದು ಇದು. ಈಗ ಮೊಟ್ಟೆ ಎತ್ಕೊಳ್ಳೋಕೆ ಎಷ್ಟು ಗೊರ್ರ ಅಂತದೆ ಅಂತ ಇಲ್ಲಿ ನೋಡ್ರಿ, ಒಂದೇ ಮೊಟ್ಟೆ ಇಕ್ಕಿರೋದು. ಮೊಟ್ಟೆ ಇಕ್ಕಿರೋದು ಎತ್ಕೊಳ್ಳೋಕ್ಕೆ ಆಲೆ ಕೋಪ ಅಂತಂದರೆ ಕೋಳಿಗಳ ಕೆಲಸವೇ ಇದು, ಕೋಪ ಮಾಡ್ಕೊಳ್ಳೋದು, ಮೊಟ್ಟೆ ಎತ್ಕೊಳ್ಳೋಕೆ ಬಿಡದೇ ಇರೋದು, ಗೊರ್ರ ಅನ್ನೋದು. ಆಮೇಲೆ ಏನೋ ಅಂತಂದರೆ ಕೆಲವು ಕೋಳಿಗಳು ಶಾಂತವಾಗಿರ್ತಾವೆ, ಕೆಲವು ಕೋಳಿಗಳು ಪರಿಚಯ ಬಿಡೋದು, ಆಮೇಲೆ ಕೈಯೆಲ್ಲ ಕಚ್ಚೋದು. ಈ ಥರ ಕೆಲವು ಕೋಳಿಗಳ ಸ್ವಾಭಾವಿಕತೆ. ಅದಕ್ಕೆ ನಿಮ್ಗೆ ಹೇಳ್ತಾರದು ಅಷ್ಟೇ. ಅಂದರೆ ಮೊಟ್ಟೆ ಇಕ್ಕೋ ಕೋಳಿಗಳನ್ನ ನೀವು ಸೇಫಾಗಿ ನೋಡ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೊಟ್ಟೆ ಹೊಡೆದಾಕ್ದಂಗೆ ನೋಡ್ಕೋಬೇಕು. ಕೆಲವು ಕೋಳಿಗಳು ಮೊಟ್ಟೆ ಹೊಡೆದಾಕಿದ್ರೆ ಮೊಟ್ಟೆನ ಹೊಡೆದಾಕ್ಬಿಡ್ತವೆ. ಪ್ಯೂರ್ ನಾಟಿ ಮೊಟ್ಟೆ ಇವಾಗ ಇಕ್ಕಿರೋದು. ಅಂದರೆ ಬ್ರೈಟ್ನೆಸ್ ಕೊಟ್ಟಿರೋದನ್ನ ನಿಮಗೆ ಬಿಳಿ ಕಲರ್ ಕಾಣಿಸ್ತಾ ಇರೋದು, ಇರೋದೆಲ್ಲ ಕೆಂಚು ಕಲರೇ ಇವಾಗ ಇಕ್ಕಿರೋ ಮೊಟ್ಟೆ. ಅಂತಂದರೆ ಈ ಥರ ತಾಯಿಗೋಳಿಗಳಿರ್ಬೇಕು. ಇದು ತಾಯಿಗೋಳಿ ಅಂದರೆ ನಮ್ಮಲ್ಲಿರೋ ತಾಯಿಗೋಳಿಗಳು ತೋರಿಸ್ಬಿಡ್ತೀನಿ ನೋಡ್ಕೊಳ್ರಿ. ಆಮೇಲೆ ಏನು ಅಂದರೆ ತಾಯಿಗೋಳಿಗಳು ಎಲ್ಲಿದಾವೆ ಗುರು ನಿನ್ನ ಹತ್ರ ಅಂತ ಕೇಳಿದ್ರೆ ಇವೆಲ್ಲ ತಾಯಿಗೋಳಿಗಳಿಯ. ಇದು ಅದು 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 ಎಲ್ಲ 4 ತಾಯಿಗೋಳಿಗಳಿಯ. ಅಲ್ಲೇ 2 ಮೊಟ್ಟೆ ಇಕ್ಕವೆ ಬೆಳಗ್ಗೆನೆ. ಇನ್ನು ಸಾಯಂಕಾಲದವರೆಗೂ 10, 15, 40 ಗಂಟೆ ಮಿನಿಮಮ್ ಮೊಟ್ಟೆ ಇಕ್ತವೆ. ನನ್ನ ಹತ್ರ ಒಂದು 120 ಕೋಳಿ ಇವೆ. 120 ಕೋಳಿಲಿ ಒಂದು ಮೊಟ್ಟೆ ಇಕ್ಕೋ ಪ್ರಮಾಣಗಳಿವೆಲ್ಲ. ಮೊಟ್ಟೆ ಇಕ್ಕೋದು ಇದೆಲ್ಲ ಕೆಲಸಗಳು ಇರೋದೆಯಾ ಕಂಪ್ಲೀಟಾಗಿ ಮೊಟ್ಟೆ ಇಕ್ಕೊಡ್ತವೆ. ಮರಿ ತಗೊಂಡವರು ಶಾಕಿಂಗಲ್ಲಿ ನೋಡ್ಬೇಕಾಗಿರೋದು ಏನಪ್ಪ ಅಂತಂದರೆ, ಇದು ಇಂಪಾರ್ಟೆನ್ಸ್ ಏನಪ್ಪ ಅಂತಂದರೆ ಮರಿ ಗ್ರೌತು. ಅಂದರೆ 10 ದಿನದ ಮರಿಗಳಲ್ಲಿ ಕಾಣಿಸ್ತಾ ಇರೋದು. ಅಂದರೆ ರೆಕ್ಕೆ ಎಷ್ಟು ಬಲ್ತ್ಕೊಂಡೈತೆ, ಮರಿ ಎಷ್ಟು ಬಲ್ತ್ಕೊಂಡೈತೆ, ಮೂತಿ ಕಟ್ ಮಾಡಿಲ್ಲ, ಮತ್ತು ರೆಕ್ಕೆಗಳು ಕಟ್ ಮಾಡಿಲ್ಲ. ರೆಕ್ಕೆಗಳು ಕಟ್ ಮಾಡದೇ ಇರೋದು ಈ ಥರ ನೋಡ್ಕೊಳ್ರಿ. ರೆಕ್ಕೆಗಳು ಕಟ್ ಮಾಡೈತೆ ಅಂದರೆ ಮರಿನೇ ತಗೊಬಿಡಿ. ಆಮೇಲೆ ಏನು ಅಂತಂದರೆ ಮರಿ ಕಾಲು ಅಂತಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ, ಕಾಲು ಸೈಜು ಮತ್ತು ಎಲ್ಲನೂ ನೋಡ್ಕೊಳ್ರಿ. ಮರಿ ಎಷ್ಟು ದಿನ 10 ದಿನಕ್ಕೆ ಎಷ್ಟು ದಪ್ಪ ಇರ್ತದೋ ಅಷ್ಟೇ ದಪ್ಪ ಮರಿಗಳು ಮುಂದಕ್ಕೆ ಗ್ರೌತ್ ಆಗೋದು ಮತ್ತು ಪ್ರತಿಯೊಂದು ಅಲ್ಲೇ ಗೊತ್ತಾಗೋಯ್ತದೆ. ಪ್ಯೂರ್ ನಾಟಿ ಕೋಳಿ ಮರಿಗಳಲ್ಲಿ ಈ ಥರ ತಿಳ್ಕೊಬೇಕು. ಆಮೇಲೆ ಏನಪ್ಪ ಅಂದರೆ ಕಲ್ಲರು ಚೇಂಜ್ ಆಯ್ತದೆ ಹೋಯ್ತಾ. ಅಂದರೆ ಈಗಲೇ ಚೇಂಜ್ ಆಗೋದಿಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಬೇಕು. ಅಂದರೆ ಬೆಳವಣಿಗೆ ಆದಂಗೆ ಕೋಳಿಗಳ ಕಲ್ಲರು ಮತ್ತು ಗ್ರೌತ್ನೆಸ್ಸು ಗೊತ್ತಾಗೋಗ್ತದೆ. ಆಮೇಲೆ ಏನಂದರೆ ಫುಲ್ಲು ಮರಿ ಆ್ಯಕ್ಟಿವ್ ಇರ್ತದೆ. ಅಂದರೆ ಅದೊಂದು ಥರ ಕಣ್ಣು ಅಂದರೆ ನೋಡ್ತಾ ಇರ್ಬೋದು. ಅದಕ್ಕೆ ಯಾವ ಥರ ಇರ್ತದೆ ರೌಂಡ್ ಶೇಪಲ್ಲಿ ಇದ್ರ ಕಲ್ಲರು ಆ ಥರ ಕಣ್ಣು ಮತ್ತು ಇಡೀ ಗ್ರೌತ್ನೆಸ್ಸು ಫಿಟ್ನೆಸ್ಸು ಪ್ರತಿಯೊಂದು ಚೆನ್ನಾಗಿರ್ತದೆ. ಅದಲ್ಲಂತೆ ನೀವೇನು ಮಾಡ್ತೀರಾ ಅಂದರೆ ಕೆಲವರು ಮೂತಿ ಕಟ್ ಮಾಡಿರೋರ ಹತ್ರ ಮರಿ ತೊಗೊಳ್ಳೋದು 80-90 ರೂಪಾಯಿ ಸಿಗ್ತದೆ ಅಂತ ಅವೆಲ್ಲ ಮಾಡ್ಕೊತಿದ್ರೆ ದಯವಿಟ್ಟು ಅದೆಲ್ಲ ಬಿಟ್ಬಿಡಿ. ನೋಡ್ಕೊಳ್ಳಿ ಮರಿನ ಅಪ್ಪಾಟ ಪ್ಯೂರ್ ನಾಟಿ ಮರಿಗಳು. ನಿಮ್ಗೆ ಏನಾದ್ರೂ ಬೇಕು ಅಂತಂದರೆ 1 ತಿಂಗಳು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಮರಿ ಏನಾರ ಬೇಕು ಅಂದರೆ. ಬೇಡ ಅಂತಂದರೆ ನೀವು ನಿಮ್ಮ ಹತ್ರ ಎಲ್ಲಿ ಇರ್ತಾವ ಅಲ್ಲಿ ಹೋಗ್ಬಿಟ್ಟು ನೀಟಾಗಿ ಮರಿ ನೋಡ್ಕೊಂಡೇ ತೊಗೊಳ್ಳಿ. ಮುಟ್ಬಿಟ್ಟು ಕೈಲಿ ನೋಡಿಕೊಂಡು ಮತ್ತು ಮರಿ ಸೈಜು ಮತ್ತು ಪ್ರತಿಯೊಂದನ್ನು ನೋಡ್ಕೊಂಡೇ ತೊಗೊಳ್ಳಿ. 1 ತಿಂಗಳಿಗೆ ಎಷ್ಟು ಬರುತ್ತೆ ಅಷ್ಟಪ್ಪ. ಅದರ ನೋಡ್ತಾರೆ ಅದಕ್ಕೂ ತಂಗೆ ಕೂತಿಲ್ವ ಸೇಮ್ ಅದು ಹಿಂಗೆ ಕೂತ್ಕೋತದೋ ಅದೇ ಥರ. ಅಂದರೆ ಆಮೇಲೆ ಏನು ಅಂತಂದರೆ ಪ್ರತಿಯೊಂದು ಮೂಮೆಂಟ್ಸು ಗೊತ್ತಾಯ್ತದೆ. ಅಲರ್ಟ್ ಆಗೋದು ಇಷ್ಟು 10 ದಿನಕ್ಕೆ ಗೊತ್ತಾಗೋಯ್ತದೆ ಮರಿಗೆ. ಅಂತಂದರೆ ಏನೇ ಬಂದರೂ ಅದು ಕಾಗೆ ಏನಾರ ಬಂತು ಅಂದರೆ ಏನೇ ಬಂದರೂ ಅಲರ್ಟ್ ಆಗೋಯ್ತದೆ. ಆಮೇಲೆ ಏನು ಅಂತಂದರೆ ಈ ಥರ ಮರಿ ಸೈಜ್ನೆಸ್ಸು ಫಿಟ್ನೆಸ್ಸು ಎಲ್ಲನೂ ನೋಡ್ಕೊಳ್ಬೇಕಾರೆ ನೀವು ತೊಗೊಳ್ಳೋರು.
80-90 ರೂಪಾಯಿ ಮರಿ ತಗೊಳ್ಳೋರು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಈಗ ಅಪ್ಪಟ ಪ್ಯೂರ್ ನಾಟಿ ಮರಿಗಳು 10 ದಿನದ ಮರಿ ತೋರಿಸ್ತಾ ಇದೀನಿ ನಿಮಗೆ. 10 ದಿನದ ಮರಿ ಯಾವ ತರ ಇರುತ್ತೆ, ಯಾವ ತರ ರೆಕ್ಕೆ ಬಡಿತದೆ ಅಂತ ನೋಡ್ಕೊಳ್ರಿ. ಅಂತ ಎಷ್ಟು ಸ್ಟ್ರಾಂಗ್ ಇರ್ತವೆ ಅಪ್ಪಟ ಪ್ಯೂರ್ ನಾಟಿ ಮರಿಗಳು. ಆಮೇಲೆ ಕಾಲ್ ಸೈಜು ಅಂದ್ರೆ ಇಲ್ಲಿ ಕಾಲ್ ಸೈಜ್ ನೋಡ್ಕೊಳ್ರಿ, ಮತ್ತೆ ರೆಕ್ಕೆ ನೋಡ್ಕೊಳ್ರಿ, ರೆಕ್ಕೆ ಯಾವ ತರ ಇರುತ್ತೆ, ಮತ್ತೆ ಪ್ರತಿಯೊಂದು ರೆಕ್ಕೆ ವೈಪ್ಸು ಅಂದ್ರೆ ನೋಡ್ತಾ ಇರೋದಿಲ್ಲ ಎಷ್ಟು ಸಾಕದಾಗೈತೆ ರೆಕ್ಕೆ ಅಂತ. ರೆಕ್ಕೆ ವೈಪ್ಸ್ ಈ ಥರ ಇರುತ್ತೆ, ಮತ್ತು ರೆಕ್ಕೆ ನೋಡ್ಕೊಳ್ರಿ, ಮತ್ತು ಮೂತಿ ಅಂದರೆ ಮೂತಿಗಳನ್ನ ಎಲ್ಲ ಕಟ್ ಮಾಡ್ತಾರೆ. ಅಂದರೆ ಕೆಲವು ಕೋಳಿಗಳಿಗೆ ಮೂತಿ ಈ ಥರ ಬರೋದಿಲ್ಲ, ಇನ್ನು ಕೆಲವು ಕೋಳಿಗಳಿಗೆ ಮಾತ್ರ ಈ ಥರ ಮೂತಿ ಬರೋದು. ಕೆಲವು ಕೋಳಿಗಳಿಗೆ ಮೂತಿ ಉದ್ದ, ಮತ್ತು ಕ್ರಾಸ್ ಕೋಳಿಗಳಿಗೆ ಮೂತಿ ಅಗಲ ಈ ಥರ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮರಿ ಮೂತಿ ಮತ್ತು ಅದ್ರ ಕಣ್ಣು ಮತ್ತು ಇದರಲ್ಲೆಲ್ಲ ಅಪ್ಪಟ ಪ್ಯೂರ್ ನಾಟಿನ ಅಲ್ವಾ ಅಂತ ಗೊತ್ತಾಗೋಯ್ತದೆ. ಅಂತಂದರೆ ನೀವು ಇದನ್ನು ತಿಳ್ಕೊಳ್ಳೇಬೇಕು ಕಂಪಲ್ಸರಿ. ಮರಿ ತಗೊಳ್ಳೋರು ಅಥವಾ ಮರಿ ಬೈ ಮಾಡ್ತಾ ಇರೋರು ಇದೆಲ್ಲ ನೋಡ್ಕೊಂಡೇ ಇರಬೇಕಾಯ್ತದೆ. ಇದೆಲ್ಲ ನೋಡ್ಕೊಂಡಿಲ್ಲ ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ಸು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾರೆ ಅದಷ್ಟೇ, ಮೂತಿನ ಕಡ್ಡಾಯವಾಗಿ ನೋಡ್ಕೊಳ್ರಿ. ಅಂದರೆ ಇಲ್ಲಿ ಮೂತಿ ಕಾಣಿಸ್ತೈತಲ್ಲ, ಆಮೇಲೆ ಮೂಗು ಕಟ್ ಮಾಡಿರ್ತಾರೆ ಕೆಲವರು. ಮೂಗು ಕಟ್ ಮಾಡಿರೋ ಮರಿಗಳೆಲ್ಲ ತಗೋಬಿಡಿ. ಮೂಗು ಕಟ್ ಮಾಡಿಲ್ದಿರೋ ಮರಿಗಳನ್ನ ತಗೊಳ್ರಿ ಹೆಚ್ಚುಕಟ್ಟಾಗಿ. ಮೂಗು ಕಟ್ ಮಾಡಿರೋದು ಅಂದರೆ ಮೇವುಗಳು ಮೇಯೋದು ಮತ್ತು ಡೈಜೆಕ್ಷನ್ನು ಇದೆಲ್ಲ ಪ್ರಾಬ್ಲಮ್ ಆಗೋಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಮೂತಿ ಕಟ್ ಮಾಡೋದು. ಆಮೇಲೆ ಈಗೇನು ಅಂತಂದರೆ ತುಂಬ ಜನ ಮಾಡುವಂಥದ್ದು ರೆಕ್ಕೆ ಕಟ್ ಮಾಡುವಂಥದ್ದು. ಅಂದರೆ ಈ ರೆಕ್ಕೆಗಳಾಯ್ತಲ್ಲ, ಈ ರೆಕ್ಕೆಗಳು ಕಟ್ ಮಾಡುವಂಥದ್ದು ಬೇಗ ಬೆಳವಣಿಗೆ ಆಗಲಿ ಅಂತ. ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಸುಮ್ಮನೆ ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಪ್ಯೂರ್ ನಾಟಿ ಮರಿಗಳು ಪ್ಯೂರ್ ನಾಟಿಯಾಗೆ ಬರೋ ಬಿಟ್ಬಿಡಿ. ಅಂತಂದರೆ ನೋಡಿರಿ ಎಷ್ಟು ಸೈನಿಂಗಾಗಿ ಎಷ್ಟು ಚೆನ್ನಾಗೈತೆ ಅಂತ. ಪ್ಯೂರ್ ನಾಟಿ ಮರಿ ಕಣ್ಣಲ್ಲೇ ಗೊತ್ತಾಗೋಯ್ತದೆ. ಅದನ್ನು ಬಿಟ್ಬಿಟ್ಟು ರೆಕ್ಕೆ ಕಟ್ ಮಾಡೋದು, ಮೂತಿ ಕಟ್ ಮಾಡೋದು ಈ ಥರದ್ದು ಏನಾರು ಮಾಡಿದರೆ ಮರಿನೇ ತಗೋಬಿಡಿ. 80-90 ರೂಪಾಯಿ ಮರಿ ತಗೊಳ್ಳೋರು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಈಗ ಅಪ್ಪಟ ಪ್ಯೂರ್ ನಾಟಿ ಮರಿಗಳು 10 ದಿನದ ಮರಿ ತೋರಿಸ್ತಾ ಇದೀನಿ ನಿಮಗೆ. 10 ದಿನದ ಮರಿ ಯಾವ ಥರ ಇರುತ್ತೆ, ಯಾವ ಥರ ರೆಕ್ಕೆ ಬಡಿತದೆ ಅಂತ ನೋಡ್ಕೊಳ್ರಿ. ಅಂತ ಎಷ್ಟು ಸ್ಟ್ರಾಂಗ್ ಇರ್ತವೆ ಅಪ್ಪಟ ಪ್ಯೂರ್ ನಾಟಿ ಮರಿಗಳು. ಆಮೇಲೆ ಕಾಲ್ ಸೈಜು ಅಂದರೆ ಇಲ್ಲಿ ಕಾಲ್ ಸೈಜ್ ನೋಡ್ಕೊಳ್ರಿ, ಮತ್ತು ರೆಕ್ಕೆ ನೋಡ್ಕೊಳ್ರಿ, ರೆಕ್ಕೆ ಯಾವ ಥರ ಇರುತ್ತೆ, ಮತ್ತು ಪ್ರತಿಯೊಂದು ರೆಕ್ಕೆ ವೈಪ್ಸು ಅಂದರೆ ನೋಡ್ತಾ ಇರೋದಿಲ್ಲ ಎಷ್ಟು ಸಾಕದಾಗೈತೆ ರೆಕ್ಕೆ ಅಂತ. ರೆಕ್ಕೆ ವೈಪ್ಸ್ ಈ ಥರ ಇರುತ್ತೆ, ಮತ್ತು ರೆಕ್ಕೆ ನೋಡ್ಕೊಳ್ರಿ, ಮತ್ತು ಮೂತಿ ಅಂದರೆ ಮೂತಿಗಳನ್ನ ಎಲ್ಲ ಕಟ್ ಮಾಡ್ತಾರೆ. ಅಂದರೆ ಕೆಲವು ಕೋಳಿಗಳಿಗೆ ಮೂತಿ ಈ ಥರ ಬರೋದಿಲ್ಲ, ಇನ್ನು ಕೆಲವು ಕೋಳಿಗಳಿಗೆ ಮಾತ್ರ ಈ ಥರ ಮೂತಿ ಬರೋದು. ಕೆಲವು ಕೋಳಿಗಳಿಗೆ ಮೂತಿ ಉದ್ದ, ಮತ್ತು ಕ್ರಾಸ್ ಕೋಳಿಗಳಿಗೆ ಮೂತಿ ಅಗಲ ಈ ಥರ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಮರಿ ಮೂತಿ ಮತ್ತು ಅದ್ರ ಕಣ್ಣು ಮತ್ತು ಇದರಲ್ಲೆಲ್ಲ ಅಪ್ಪಟ ಪ್ಯೂರ್ ನಾಟಿನ ಅಲ್ವಾ ಅಂತ ಗೊತ್ತಾಗೋಯ್ತದೆ. ಅಂತಂದರೆ ನೀವು ಇದನ್ನು ತಿಳ್ಕೊಳ್ಳೇಬೇಕು ಕಂಪಲ್ಸರಿ. ಮರಿ ತಗೊಳ್ಳೋರು ಅಥವಾ ಮರಿ ಬೈ ಮಾಡ್ತಾ ಇರೋರು ಇದೆಲ್ಲ ನೋಡ್ಕೊಂಡೇ ಇರಬೇಕಾಯ್ತದೆ. ಇದೆಲ್ಲ ನೋಡ್ಕೊಂಡಿಲ್ಲ ಅಂತಂದರೆ ಸುಮ್ಮನೆ ಪ್ರಾಬ್ಲಮ್ಸು. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾರೆ ಅದಷ್ಟೇ, ಮೂತಿನ ಕಡ್ಡಾಯವಾಗಿ ನೋಡ್ಕೊಳ್ರಿ. ಅಂದರೆ ಇಲ್ಲಿ ಮೂತಿ ಕಾಣಿಸ್ತೈತಲ್ಲ, ಆಮೇಲೆ ಮೂಗು ಕಟ್ ಮಾಡಿರ್ತಾರೆ ಕೆಲವರು. ಮೂಗು ಕಟ್ ಮಾಡಿರೋ ಮರಿಗಳೆಲ್ಲ ತಗೋಬಿಡಿ. ಮೂಗು ಕಟ್ ಮಾಡಿಲ್ದಿರೋ ಮರಿಗಳನ್ನ ತಗೊಳ್ರಿ ಹೆಚ್ಚುಕಟ್ಟಾಗಿ. ಮೂಗು ಕಟ್ ಮಾಡಿರೋದು ಅಂದರೆ ಮೇವುಗಳು ಮೇಯೋದು ಮತ್ತು ಡೈಜೆಕ್ಷನ್ನು ಇದೆಲ್ಲ ಪ್ರಾಬ್ಲಮ್ ಆಗೋಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು ಮೂತಿ ಕಟ್ ಮಾಡೋದು. ಆಮೇಲೆ ಈಗೇನು ಅಂತಂದರೆ ತುಂಬ ಜನ ಮಾಡುವಂಥದ್ದು ರೆಕ್ಕೆ ಕಟ್ ಮಾಡುವಂಥದ್ದು. ಅಂದರೆ ಈ ರೆಕ್ಕೆಗಳಾಯ್ತಲ್ಲ, ಈ ರೆಕ್ಕೆಗಳು ಕಟ್ ಮಾಡುವಂಥದ್ದು ಬೇಗ ಬೆಳವಣಿಗೆ ಆಗಲಿ ಅಂತ. ಈ ಥರದ್ದೆಲ್ಲ ಮಾಡ್ತಾಯಿದ್ರೆ ಸುಮ್ಮನೆ ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಪ್ಯೂರ್ ನಾಟಿ ಮರಿಗಳು ಪ್ಯೂರ್ ನಾಟಿಯಾಗೆ ಬರೋ ಬಿಟ್ಬಿಡಿ. ಅಂತಂದರೆ ನೋಡಿರಿ ಎಷ್ಟು ಸೈನಿಂಗಾಗಿ ಎಷ್ಟು ಚೆನ್ನಾಗೈತೆ ಅಂತ. ಪ್ಯೂರ್ ನಾಟಿ ಮರಿ ಕಣ್ಣಲ್ಲೇ ಗೊತ್ತಾಗೋಯ್ತದೆ. ಅದನ್ನು ಬಿಟ್ಬಿಟ್ಟು ರೆಕ್ಕೆ ಕಟ್ ಮಾಡೋದು, ಮೂತಿ ಕಟ್ ಮಾಡೋದು ಈ ಥರದ್ದು ಏನಾರು ಮಾಡಿದರೆ ಮರಿನೇ ತಗೋಬಿಡಿ.